ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆಲ್ರಿಗೂ ಗುಡ್ ನ್ಯೂಸ್ ತಂದಿದ್ದೀನಿ. ಅದೇನಪ್ಪ ಅಂದರೆ 14ನೇ ಕಂತಿನ ಹಣ ಅವರವ್ರ ಖಾತೆಗೆ ಬ್ಯಾಂಕ್ಗೆ ಹಾಕ್ತಾರೆ. ಅದು ಯಾವುದಪ್ಪ ಅಂದರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ದಾರಿದೀಪವಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಬಂದುಬಿಟ್ಟು 14ನೇ ಕಂತಿನ ಹಣವನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬಂದುಬಿಟ್ಟು 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಯಾವುದಪ್ಪ ಅದು ಗ್ಯಾರಂಟಿಗಳಲ್ಲಿ ಒಂದು ಯಾವುದಂದರೆ ಗೃಹಲಕ್ಷ್ಮಿ ಯೋಜನೆ. ಯಾಕಂದರೆ ಅವರು ಅದು ಬಂದುಬಿಟ್ಟು ಕರ್ನಾಟಕದ ಮಹಿಳೆಯರಿಗೆ ಬಂದುಬಿಟ್ಟು ಅನೇಕ ಮಹಿಳೆಯರಿಗೆ ದಾರಿದೀಪವಾಗಿದೆ. ಈ ಯೋಜನೆ ಅಡಿ ಬಂದುಬಿಟ್ಟು ಮಹಿಳೆಯರಿಗೆ ಪ್ರತಿ ತಿಂಗಳು ಬಂದುಬಿಟ್ಟು 2,000 ಹಣವನ್ನು ಬಂದುಬಿಟ್ಟು ಅವರವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾಯಿದ್ರು. ಆದರೆ ಡಿಸೆಂಬರ್ನಲ್ಲಿ ಬರಬೇಕಾಗಿರೋ ಹಣ ಬಂದುಬಿಟ್ಟು ಈಗ ಬರ್ತಾಯಿದೆ. ಯಾವಾಗ ಜನವರಿ 14ರಂದು ನಿಮಗೆ ಉಡುಗೊರೆಯಾಗಿ ನಿಮ್ಮ ಬ್ಯಾಂಕಿನ ಖಾತೆಗೆ 14-15ರಂದು ಜಮಾ ಮಾಡ್ತಾರೆ ಅಂತೇಳ್ಬಿಟ್ಟು CS ಚಂದ್ರಭೂಪಾಲ್ರವರು ಸಹ ಘೋಷಿಸಿದ್ದಾರೆ. ಉಡುಗೊರೆಯಾಗಿ ಕೊಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮಹಿಳೆಯರಿಗೆ ಅಂದ್ಬಿಟ್ಟು ಈ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಮೂಲಕ ಹಣವನ್ನು ವರ್ಗಾವಣೆ ಮಾಡಿಬಿಟ್ಟಿದ್ದಾರಂತೆ. ಯಾರಿಗೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಅವ್ರು ಬಂದುಬಿಟ್ಟು ನಮಗೆ 14ರಂದು ಬಿಡುಗಡೆ ಮಾಡ್ತಾರೆ. ಅವ್ರು DBT ಮುಖಾಂತರ ನಮಗೆ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಹಣ ಬಂದುಬಿಟ್ಟು ಅವ್ರವ್ರ ಖಾತೆಗಳಿಗೆ ಬಂದು ಬಿದ್ದುಬಿಡುತ್ತೆ. 14-15 ಬಂದು ಬೀಳುತ್ತೆ ಅಂತಿಲ್ಲ, ಒಂದು ಹೆಚ್ಚು ಕಡಿಮೆ ಒಂದು ವಾರ ಆಗುತ್ತೆ. ಕೆಲವೊಂದು ಜಿಲ್ಲೆಗಳಿಗೆ ಎಲ್ಲರಿಗೂ ಆದಷ್ಟು ಬೇಗ ಜಮಾ ಮಾಡ್ತಾರೆ, ಹೆಚ್ಚು ಕಮ್ಮಿ ಆಗ್ಬೋದು ಅಲ್ವಾ. ಹಂಗಾದರೂ ಬರ್ತಾ ಇದೆಯಲ್ಲ 2,000 ಹಣ. ಹೋದ ತಿಂಗಳು ಬರಬೇಕಾಗಿರೋದು ಈ ತಿಂಗಳು ಬರ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.